ಇನ್ನು ವೀರಕಪುತ್ರ ಶ್ರೀನಿವಾಸ್ ವಿಷ್ಣು ಸೇನಾ ಅಭಿಮಾನಿ ಅಧ್ಯಕ್ಷ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವೀರಕಪುತ್ರ ಶ್ರೀನಿವಾಸ್, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಸಹಿಸಕ್ಕಾಗಲ್ಲ ಇಂಥ ವಿಚಾರಗಳನ್ನ. ವಿಷ್ಣುವರ್ಧನ್ ರವರು ಸುಮ್ಮನೆ ಮಲಗಿದ್ದಂತ ಜಾಗ ಅದು, ಅದನ್ನ ಇದಕ್ಕೆ ಧ್ವಂಸ ಮಾಡಲಾಗಿದೆ. ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಏನ್ ಹೇಳ್ಬೇಕು ಅನ್ನೋಂಥದ್ದನ್ನೆಲ್ಲ ಹೇಳಾಗಿದೆ. ಇದು ಕರಾಳ ದಿನ, ನಾಚಿಕೆ ಗೇಡಿನ ಸರ್ಕಾರ ಮತ್ತು ನೀಚ ಕುಟುಂಬ ಒಂದರ ಭಾಗವಾಗಿ ಇದೊಂದು ಕೆಲಸ ಆಗ್ಬಿಟ್ಟಿದೆ. ಒಬ್ಬ ಮೇರು ನಟನಿಗೆ 10 ಗುಂಟೆ ಜಾಗ ಕೊಡಕ್ ಆಗದಿರುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿದೀವಿ ಅಂತಂದ್ರೆ ಇದ್ರ ಬಗ್ಗೆ ಏನು ಹೇಳುವಂಥದ್ದು ಸರ್? ಅಭಿಮಾನಿಗಳಾದಂಥವ್ರು ನಾವು ಏನ್ ಮಾಡ್ಬೋದು ಸರ್? ಹೈಕೋರ್ಟ್ ಹೇಳುತ್ತೆ ಕುಟುಂಬದವರು ಬಂದು ಕೇಳಲಿ ಜಾಗನ, ಅಥವಾ ಸರ್ಕಾರ ಅವರು ಬಂದು ಕೇಳಲಿ ಜಾಗನ. ಅಭಿಮಾನಿಗಳಾದ ನಿಮಗೆ ಯಾವ ಹಕ್ಕು? ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ಹೇಳಿದ್ರು ಜಡ್ಜ್. ಸೊ ನಮ್ಗೆ ಏನಿದೆ ಸರ್, ಏನ್ ಹೇಳ್ಬೇಕು ಸರ್? ನಮಗೆ ಎಲ್ಲಾ ಆಸ್ತ್ರಗಳನ್ನ ನಮ್ಮಿಂದ ಕಿತ್ಕೊಂಡು ಈಗ ನಾವ್ ಏನ್ ಹೇಳೋದು ಸರ್? ಅಸಹಾಯಕರಾಗಿದ್ದೀವಿ. ಬಟ್ ವ್ಯವಸ್ಥೆ ವಿಷ್ಣುವರ್ಧನ್ ಅವರ ವಿಷಯದಲ್ಲಿ ಅವ್ರು ಬದುಕಿದ್ದಾಗ ಅವರ ಕಟೋಟಗಳನ್ನ ಸುಡ್ತಾ ಇತ್ತು, ಅವರ ಸಿನಿಮಾಗಳನ್ನ ಎತ್ತಂಗಡಿ ಮಾಡ್ತಿದ್ರು, ಅವ್ರಿಗೆ ಸಗಣಿ ಹರಿಸ್ತಾ ಇದ್ರು, ಇದೆಲ್ಲ ಕೇಳಿದ್ವಿ. ಸತ್ತ ಮೇಲೂ ಕೂಡ ಸಮಾಧಿಗಳನ್ನ ನೆಲಸಮ ಮಾಡ್ತಿದ್ದಾರೆ, ಸ್ಥಳಾಂತರ ಮಾಡ್ತಿದ್ದಾರೆ. ಬಹುಶಃ ಭಾರತದಲ್ಲೆಲ್ಲ ವಿಶ್ವದ ಮಟ್ಟಿಗೆ ಈ ತರದ ಒಂದು ಅನ್ಯಾಯ ಈ ವ್ಯಕ್ತಿಗೆ ಬಿಟ್ರೆ ಇನ್ಯಾರಿಗೂ ಆಗಿಲ್ಲ ಸರ್. ಇದನ್ನ ಹೇಳ್ತಾ ಇದ್ದೀನಿ ಸರ್. ಎಸ್, ಖಂಡಿತ ಶ್ರೀನಿವಾಸ್ ಅವರು. ಯಾಕಂತ ಹೇಳಿದ್ರೆ ಇಲ್ಲಿ ಅವ್ರಿಗಿರುವಂತ ಅಭಿಮಾನಿಗಳು ಇನ್ ಕೇಸ್ ಆಫ್ ಅವರು ಮಾರಿ ದುಡ್ಡು ಮಾಡಬೇಕು ಅಂತಿದ್ದಿದ್ರೆ ಅಭಿಮಾನಿಗಳ ಹತ್ರ ಕೇಳಿದ್ದಿದ್ರೆ ಒಬ್ಬೊಬ್ಬ ಅಭಿಮಾನಿ 1 ರೂಪಾಯಿ 2 ಕೋಟಿ ಓಪನ್ ಆಫರ್ ಕೊಟ್ಟಿದ್ದೆ ಸರ್ ನಾನು. 2 ಕೋಟಿ ಓಪನ್ ಆಫರ್? ಓ ಮೈ ಗಾಡ್. 2 ಕೋಟಿ ಕೊಟ್ಟಿದ್ದೆ. ನನಗೆ ಬೇಕಾಗಿರುವಂತದ್ದು ಅಲ್ಲಿ ಬರೀ 1000 ಅಡಿ. ನೀವು 1000 ಅಡಿಗೆ 1 ಅಡಿಗೆ 20,000 ರೂಪಾಯಿ ಲೆಕ್ಕದಲ್ಲಿ ತಗೊಳ್ಳಿ ಅಂತ ಹೇಳಿ 2 ಕೋಟಿ ಆಫರ್ ಕೊಟ್ಟಿದೆ ಸರ್ ಅವ್ರಿಗೆ. ಆದ್ರೂ ಒಪ್ಕೊಂಡಿಲ್ಲ ಅವರು. ಅವ್ರಿಗೆ ಒಪ್ಕೊಳ್ಳಲ್ಲ ಸರ್, ಯಾಕೆಂದ್ರೆ ಅಲ್ಲಿ ಮಾಲ್ ಮಾಡ್ತಿದ್ದಾರೆ. 200 ಕೋಟಿದು ಮಾಲ್ ಮಾಡ್ತಿದ್ದಾರೆ ಅಲ್ಲಿ. ಓಕೆ. ಮಾಲ್ ಮಾಡ್ಲಿಕ್ಕೆ ಒಬ್ಬ ರಾಜಕಾರಣಿ ಇದ್ರ ಹಿಂದೆ ನಿಂತಿದ್ದಾನೆ. ಸೊ ಒಬ್ಬ ಹೂಡಿಕೆದಾರ ಇನ್ವೆಸ್ಟರ್ ಇದ್ರ ಹಿಂದೆ ನಿಂತಿದ್ದಾನೆ. ಸೊ ಅವ್ರ ಕುಟುಂಬದವರೇ ಮಧ್ಯದಲ್ಲಿ 108 ಜಗಳಗಳಿದಾವೆ. ಸೊ ಈಗ ಅವ್ರ ಗೀತಾ ಬಾಲಿ ಅವರು ದಿಗ್ವಿಜಯ್ ನ್ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅವರ ಅಣ್ಣನನ್ನ ಯಾರೋ ಕೊಲೆ ಮಾಡಿದಾರಂತೆ. ಅಂದ್ರೆ ಅವ್ರ ಕುಟುಂಬದವರೇ ಅವ್ರ ಒಬ್ಬರನ್ನೊಬ್ಬರು ಕಾಲು ಹೇಳ್ಕೊಳ್ಳೋದಲ್ಲ, ಕೊಲೆ ಮಾಡ್ಕೊಳ್ಳೋ ಮಟ್ಟಕ್ಕೂ ಇದಾರೆ ಅಂತೆ. ಸೊ ಇಷ್ಟೆಲ್ಲ ಅವರವಾಗ ಮಧ್ಯೆ ನಡೀತಾ ಇದೆ. ಮಧ್ಯದಲ್ಲಿ ವಿಷ್ಣುವರ್ಧನ್ ಅವರು ಬಲಿಪಶು ಆಗಿದ್ದಾರೆ. ಅಲ್ಲ ಶ್ರೀನಿವಾಸ್ ಅವರು, ನಾನು ಇನ್ನೊಂದು ವಿಚಾರವನ್ನ ಕೇಳ್ಪಟ್ಟೆ. ಏನಂತ ಹೇಳಿದ್ರೆ ಕೋರ್ಟ್ ಆದೇಶವಿದೆ ಇದನ್ನ ತೆರವುಗೊಳಿಸಬಾರ್ದು ಅಂತ ಹೇಳಿ ಅಂತ, ಹೌದಾ? ಇಲ್ಲ ಸರ್, ಕೋರ್ಟ್ ಆತರ ಏನು ಹೇಳಿಲ್ಲ, ತೆರವುಗೊಳಿಸಬಾರ್ದು ಅಂತ ಹೇಳಿಲ್ಲ. ಇದನ್ನ ಸರ್ಕಾರದ ಹತ್ರ ಕೇಳಿ, ಅಥವಾ ಅವ್ರ ಕುಟುಂಬದವರು ಬಂದು ವಿಷ್ಣುವರ್ಧನ್ ಅವ್ರ ಕುಟುಂಬದವರು ಬಂದು ಕೇಳಿ. ನಿಮ್ಗೆ ಯಾವುದೇ ಹಕ್ಕಿಲ್ಲ, ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ಹೇಳ್ತು ಸರ್. ಖಂಡಿತ. ಯಾಕಂದ್ರೆ ಇದೇ ಸೆಪ್ಟೆಂಬರ್ ಅಲ್ಲಿ 75ನೇ ವರ್ಷದ ಹುಟ್ಟುಹಬ್ಬದ ಸಡಗರದನ್ನ ಅಭಿಮಾನಿಗಳೆಲ್ಲ ಅರೇಂಜ್ ಮಾಡಿ ಅಪೋಷಣ ತಗೊಂಡ್ಬಿಡ್ತು ಸರ್. ಕರಾಳ ಮಹೋತ್ಸವ ಮಾಡ್ಬಿಡ್ತಿತ್ತು. ಸೊ ತುಂಬಾ ನೋವಲ್ಲಿದೆ. ನಾವು 75ನೇ ಅಮೃತ ಮಹೋತ್ಸವಕ್ಕೆ ಬಹಳ ದೊಡ್ಡ ಮಟ್ಟದ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ವಿ. ಸೊ ಈ ಮಧ್ಯದಲ್ಲಿ ಈ ತರದೊಂದು ಶಾಕಿಂಗ್ ನ್ಯೂಸ್ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ರಾತ್ರಿ ಮಾಡಿದ್ದಾರೆ ಸರ್, ಕಳ್ಳರ ತರ, ಹೇಡಿಗಳ ತರ. ಖಂಡಿತ. ಇಲ್ಲಿ ಅಭಿಮಾನಿಗಳನ್ನ ಎದುರಾಕೊಳ್ಳೋ ತಾಕತ್ತಂತೂ ಅವ್ರ ಹತ್ರ ಇಲ್ವೇ ಇಲ್ಲ ಬಿಡಿ. ಅದೇ ದುಡ್ಡಿನ ಎದುರಿಗೆ ಭಾವನೆಗಳಿಗೆ ಬೆಲೆ ಇಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.